ನಮಸ್ಕಾರ ಎಲ್ರಿಗೂ. ಓದು ಮರಿ ಈ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಯು ಜಿ ನೀಟ್ 2025ಗೆ ಯಾವೆಲ್ಲ ಸ್ಟೂಡೆಂಟ್ಸು ಚಾಯ್ಸ್ ಎಂಟ್ರಿ ಕೊಟ್ಟಿದ್ದಾರೆ, ಮೆಡಿಕಲ್ ಸ್ಟೂಡೆಂಟ್ಸು ಇಂಪಾರ್ಟೆಂಟಾಗಿ ಡೆಂಟಲ್ಲು, ಮೆಡಿಕಲ್ಲು, ಹೋಮಿಯೋಪತಿ ಈ ಥರ ಕೋರ್ಸ್ಗಳಿಗೆ ಚಾಯ್ಸ್ 2 ಎಂಟ್ರಿ ಕೊಟ್ಟಿದ್ದಾರೆ. ಅವ್ರಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಈ ಇನ್ಸ್ಟ್ರಕ್ಷನ್ಸಲ್ಲಿ ಯಾರು ಈ ಕೋರ್ಸ್ಗಳ ಸ್ಟೂಡೆಂಟ್ಸ್ ಇದ್ದಾರೆ ಅವರೆಲ್ಲರೂ ಅಡ್ವಾನ್ಸ್ ಪೇಮೆಂಟ್ಗಳನ್ನ ಮಾಡಬೇಕು. ಯಾವ್ಯಾವ ಕೋರ್ಸ್ಗಳಿಗೆ ಎಷ್ಟೆಷ್ಟು ಅಡ್ವಾನ್ಸ್ ಪೇಮೆಂಟ್ ಇದೆ ಮತ್ತು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟವ್ರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದರಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸು ಜನರಲ್ ಕ್ಯಾಟಗರಿಲಿ ಯಾರೆಲ್ಲ ಸೀಟ್ ಸಿಕ್ಕಿದೆ ಫಸ್ಟ್ ರೌಂಡಲ್ಲಿ ಮತ್ತು ಅವರು ಚಾಯ್ಸ್ 2 ಕೊಟ್ಟಿದ್ದಾರೆ, ಡೆಂಟಲ್ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಇದೆಲ್ಲ ಮೆಡಿಕಲಲ್ಲಿ ಬರುತ್ತೆ. ಇವರೆಲ್ಲ ಚಾಯ್ಸ್ 2 ಯಾರ್ಯಾರು ಕೊಟ್ಟಿದ್ದಾರೆ, ಒಂದು ವೇಳೆ ಅವ್ರಿಗೇನಾದರೂ ಮೆಡಿಕಲ್ ಸೀಟ್ ಸಿಕ್ಕಿದ್ದು ಫಸ್ಟ್ ರೌಂಡಲ್ಲಿ, ಎಕ್ಸಾಂಪಲ್ಗೆ ಅವ್ರದ್ದೊಂದು 12 ಲಕ್ಷಕ್ಕಿಂತ ಜಾಸ್ತಿ ಏನಾದರೂ ಅದ್ರದ್ದು ಸೀಟ್ ಪೇಮೆಂಟ್ ಏನಿದೆ ಅದೇನಾದರೂ ಇದ್ದರೆ ಅವರು ಮಿನಿಮಮ್ 12,117,000 ರೂಪಾಯಿನ ಅಡ್ವಾನ್ಸ್ ಕೋರ್ಸ್ ಫೀ ಆಗಿ ಪೇ ಮಾಡಬೇಕು KCET ಅವ್ರಿಗೆ. ರಿಮೈನಿಂಗು ಯಾವತ್ತು ನಿಮಗೆ ಇದು ಅದೇ ಸೀಟ್ ಕನ್ಫರ್ಮ್ ಆಗುತ್ತೋ ಆವಾಗ ಪೇ ಮಾಡಬೇಕಾಗಿರುತ್ತೆ. ಒಂದು ವೇಳೆ ಸ್ಟೂಡೆಂಟ್ ಏನಾದರೂ AAQ ಇಲ್ಲ ಅಂದರೆ ಬೇರೆ ಸ್ಟೇಟ್ನ ಕೌನ್ಸಿಲಿಂಗ್ ಒಳಗಡೆ ಪಾರ್ಟಿಸಿಪೇಟ್ ಆಗ್ತಾ ಇದ್ದರೆ ಅಂಥವ್ರು KCET ಅಂದರೆ KEA ಅವ್ರದ ಈ ಒಂದು ಸೀಟ್ ಅಲಾಟ್ಮೆಂಟಿಂದ ಹೊರ್ಗೆ ಹೋಗಬೇಕಾಗುತ್ತೆ. ಇದು ಕ್ಲಿಯರ್ ಇನ್ಸ್ಟ್ರಕ್ಷನ್ಸು. ನೀವೇನಾದರೂ ಬೇರೆ ಕಡೆ ಸೀಟ್ ಸಿಗ್ತಾ ಇದೆ ಇಲ್ಲ ಅದರಲ್ಲಿ ನಾವು ಕೌನ್ಸಿಲಿಂಗ್ ಹೋಗ್ತಾ ಇದ್ದೀವಿ ಅಂದರೆ ಈ ಸೀಟ್ನ ಬಿಡಬೇಕು. ಬಿಟ್ಟಾದಮೇಲೆ ಈಗ ನಾವು ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ವಪ್ಪ, ನಮ್ಮ ಪೇಮೆಂಟ್ ಏನಾಗುತ್ತೆ ಅಂದರೆ ನೀವು ಕಟ್ಟಿರೋ ಅಂಥ ಅಡ್ವಾನ್ಸ್ ಕೋರ್ಸ್ ಫೀಸ್ ಏನಿದೆ ಅದು ಡೈರೆಕ್ಟಾಗಿ AAQಗೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಾಂದರೆ ಅದರ್ ಸ್ಟೇಟ್ ಕಾಲೇಜು ನಿಮಗೇನು ಅಲರ್ಟ್ ಆಗಿದೆ ಅದರ್ ಸ್ಟೇಟ್ ಕೌನ್ಸಿಲಿಂಗಲ್ಲಿ ನಿಮಗೆ ಅಡ್ಮಿಷನ್ ಕನ್ಫರ್ಮ್ ಆಗಿದ ತಕ್ಷಣ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬ್ಯಾಂಕಿಗೆ ಬರೋದಿಲ್ಲ, ಅದು ಏನಾದ್ರು ಸೀಟ್ ಸಿಕ್ಕಿದ್ರೆ ಅಲ್ಲಿಗೆ ಹೋಗುತ್ತೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸಲ್ಲಿ ಏನಾದರೂ ಅದ್ರ ಬಗ್ಗೆ ಡೀಟೇಲ್ಸ್ ಇದೆಯಾ ಅಂತ ನೋಡೋಣ ಬನ್ನಿ. ಈಗ ನೀವು ಕಟ್ಟಿರೋ ಅಂಥ ಅಡ್ವಾನ್ಸ್ ಪೇಮೆಂಟ್ ಏನಿದೆ, ಒಂದು ವೇಳೆ ನೀವು ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿತ್ತು, ಅದ್ರ ಫೀಸ್ ಬಂದ್ಬಿಟ್ಟು 12 ಲಕ್ಷಕ್ಕಿಂತ ಜಾಸ್ತಿ ಇತ್ತು. ಹಾಗಾಗಿ ನೀವೇನು ಮಾಡ್ತಾಯಿದ್ರ, ಬೇಡ ಅಂತ ಏನಾದರೂ ಎಕ್ಸಿಟ್ ಆಗೋಕ್ಕೆ ಹೋದ್ರಿ ಅಂದ್ಕೊಳ್ರಿ. ಈಗ ಎಕ್ಸಿಟ್ ಆದರೆ ಏನೂ ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ನೀವೇನಾದರೂ ಅಡ್ವಾನ್ಸ್ ಪೇಮೆಂಟ್ ಮಾಡಿಬಿಟ್ಟಿದ್ದೀರಾ, ಈಗ ನೀವು KEA ಸೀಟ್ ಅಲಾಟ್ಮೆಂಟಿಂದ ಹೊರಗಡೆ ಹೋಗಬೇಕು. ಈ ನಿಮಗೆ AIQ ಇಲ್ಲ ಅಂದರೆ ಸ್ಟೇಟ್ ಕೌನ್ಸಿಲಿಂಗ್, ಬೇರೆ ಸ್ಟೇಟ್ ಕೌನ್ಸಿಲಿಂಗಲ್ಲಿ ಯಾವ ಸೀಟು ಸಿಗಲಿಲ್ಲ, ಸಿಗ್ದಂಗೆ ಆ ಅಡ್ಮಿಷನ್ನ ಕನ್ಫರ್ಮ್ ಮಾಡ್ಕೊಳ್ದಂಗೆ ನೀವು ಎಕ್ಸಿಟ್ ಆಗಬೇಕು ಅಂದ್ಕೊಳ್ರಿ. ನೀವು ಕಟ್ಟಿರೋ ಅಂಥ 12,117,000 ರೂಪಾಯಿ ಏನಿದೆ ಇದು ನಿಮಗೆ ವಾಪಸ್ ಬರೋದಿಲ್ಲ. ಫಾರ್ಫಿಟೆಡ್ ಅಂತ ಒಂದು ವರ್ಡ್ನ ಯೂಸ್ ಮಾಡಿದ್ದಾರೆ. ಅಂದರೆ ನೀವು ರೂಲ್ಸ್ ಬ್ರೇಕ್ ಮಾಡಿದ್ದೀರಾ ಅಂತ ಕನ್ಸಿಡರ್ ಮಾಡಿಕೊಂಡು 12,117,000 ರೂಪಾಯಿನ ಒಂದು ಪೆನಾಲ್ಟಿಯಾಗಿ ಕನ್ಸಿಡರ್ ಮಾಡಿಕೊಂಡು ಡಿಡಕ್ಟ್ ಮಾಡ್ತಾರೆ, ನಿಮಗೆ ಅದನ್ನ ಕೊಡೋದಿಲ್ಲ. ಒಂದು ವೇಳೆ ನಿಮಗೆ ಜನರಲ್ ಮೆರಿಟ್ ಸೀಟ್ ಸಿಕ್ಕಿದ್ದು ನೀವು ಚಾಯ್ಸ್ 2 ಕೊಟ್ಟು ಮತ್ತು ಫೀಸ್ ಪೇಮೆಂಟ್ನಲ್ಲಿ ಎಕ್ಸೆಂಪ್ಟ್ ಆಗಿ ಮತ್ತು AIQ ಅದರ್ ಸ್ಟೇಟಲ್ಲಿ ನಿಮ್ಗೇನಾದ್ರು ಸೀಟ್ ಸಿಕ್ಕಿ ಅಲ್ಲೂ ಕೂಡ ಅಡ್ಮಿಷನ್ ಆಗ್ದಂಗೆ ನೀವು KEA ಸೀಟಿಂದ ಎಕ್ಸಿಟ್ ಆಗಬೇಕು ಅಂದರೆ ನೀವು 2 ಲಕ್ಷ ರೂಪಾಯಿ ಫೀಸ್ ಪೇ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ನೀವೇನು ಅಡ್ಮಿಷನ್ ಡೆಪಾಸಿಟ್ ಕಟ್ಟಿರ್ತೀರಲ್ಲ ಸೆಕ್ಯೂರಿಟಿ ಅಮೌಂಟು, ಅದನ್ನು ಕೂಡ ಫಾರ್ಫಿಟೆಡ್ ಮಾಡಲಾಗುತ್ತೆ. ಅಂದರೆ ಅದನ್ನು ಫೈನ್ ಅಂತ ಕನ್ಸಿಡರ್ ಮಾಡಿಕೊಂಡು ಫಾರ್ಫಿಟೆಡ್ ಅಂತ ಮಾಡ್ತಾರೆ, ಫೈನ್ ಅಮೌಂಟ್ ಅಂತ ಕಲೆಕ್ಟ್ ಮಾಡ್ಕೊಂಡ್ರೆ ಅದು ನಿಮಗೆ ಕೊಡಲ್ಲ. ಮತ್ತು ಈ ಥರದ ಕ್ಯಾಂಡಿಡೇಟ್ಸ್ಗಳಿಗೆ ನೆಕ್ಸ್ಟ್ ರೌಂಡ್ಗೆ ಹೋಗೋದಕ್ಕೂ ಬಿಡೋದಿಲ್ಲ, ಅಲ್ಲಿಗೆ ನಿಮ್ಮ ಕತೆ ಮುಗಿಯುತ್ತೆ. ಹಾಗಾಗಿನೇ ಯೋಚನೆ ಮಾಡಿ ಚಾಯ್ಸ್ 2 ಕೊಡಿ. ಇಲ್ಲ ಅಂದರೆ ನೀವು KEAಯಿಂದ ಎಕ್ಸಿಟ್ ಆಗಬೇಕು ಅಂದರೆ ಅದೇ ಸೆಕ್ಯೂರಿಟಿ ಡೆಪಾಸಿಟ್ ಕಟ್ದಂಗೆ ಈಗಲೇ ಎಕ್ಸಿಟ್ ಆಗಿಬಿಡಿ. ಒಂದು ವೇಳೆ ನಿಮ್ಗೆ ಆ ಫೀಸ್ ಕಟ್ಟೋದಕ್ಕಾಗಲ್ಲ ಅಂತ ಇದ್ರೂ ನೀವು ಚಾಯ್ಸ್ 3 ತಗೊಂಬಿಡಿ, ಆ ಕಾಲೇಜ್ನ ಬಿಟ್ಬಿಡಿ. ಅದಕ್ಕಿಂತ ಕಮ್ಮಿಗೆ ಬಂದರೆ ಮಾತ್ರ ನೀವು ಕೌನ್ಸಿಲಿಂಗ್ ಒಳಗಡೆ ಹೋಗಿ, ಆಗ ಯಾವುದೇ ಸೆಕ್ಯೂರಿಟಿ ಡೆಪಾಸಿಟ್ ಕಟ್ಟಂಗಿರಲ್ಲ. ನೀವು ಮೆಡಿಕಲ್ ನೀವು ಆಪ್ಷನ್ ಎಂಟ್ರಿ ಕೊಟ್ಬಿಟ್ಟಿದ್ದೀರಾ ಆಲ್ರೆಡಿ ಅಂದರೆ ನೀವು 1 ಲಕ್ಷ ಕಟ್ಟಲೇಬೇಕು. ಆವಾಗ ನಿಮ್ಗೆ ಒಂದು ವೇಳೆ ಸಿಗಲಿಲ್ಲ ಅಂದರೆ ಬಿಟ್ಬಿಡ್ತಾರೆ. ಇವಾಗ ಸಿಕ್ತು ಸೀಟು ಅಂದರೆ ನೀವು ಅದಕ್ಕೆ ಅಡ್ಮಿಷನ್ ಆಗಲೇಬೇಕಾಗಿರುತ್ತೆ. ಸೊ ಯೋಚನೆ ಮಾಡಿ ಚಾಯ್ಸ್ನ ಕೊಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕನ್ಸಿಡರ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೇನಾದ್ರು ನಿಮ್ಗೆ ವ್ಯಾಲ್ಯೂಬಲ್ ಅನಿಸಿದರೆ ನಂದು ವಾಟ್ಸಪ್ ಚಾನಲ್ ಇದೆ, ಫೇಸ್ಬುಕ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ನೀವು ಅಲ್ಲೆಲ್ಲ ಹೋಗಿ ಫಾಲೋ ಮಾಡ್ಬೋದು. ಇನ್ನೂ ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ, ನಾನು ನಿಮ್ಮ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಸ್ಕಿಪ್ ಆಗಿದ್ರೆ ಅದನ್ನು ಕೂಡ ತಿಳಿಸಿ, ನಾನು ಅದನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.